ಮುಂದಿನ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡ್ತಿರ್ತಾರೆ. ಒಕ್ಕಲಿಗ ನಾಯಕರು ಒಂದಷ್ಟು ವಿರೋಧ ಇದೆ, ಯಾಕಂತಂದ್ರೆ ನಮ್ಮ ಮನೆಗಳಿಗೆ ಬಂದಿಲ್ಲ ಅನ್ನೋದು ಸೇಮ್ ಥಿಂಗ್ ಲಿಂಗಾಯತ ನಾಯಕರು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ? ಇದು ಅವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು. ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ವರದಿಯನ್ನು ಈಗ ಮಂಡಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತೀನಿ. ಒಕ್ಕಲಿಗ ಸಮಾಜಕ್ಕೂ ನ್ಯಾಯ ಇದೆ, ವೀರಶೈವ ಸಮಾಜಕ್ಕೂ ನ್ಯಾಯ ಇದೆ, ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ. ಇನ್ನು 3 ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ. ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ, ಜನಗಣತಿಯನ್ನು ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ. ಈ ಮಾಡಿರ್ತಕ್ಕಂಥದ್ದು 10 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು 10 ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೀರಿ. ಖಂಡಿತವಾಗೂ ಈ ರಾಜ್ಯದ ಜನತೆಗೆ, ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತವೆ. ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ 3 ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ. ಹೌದು, ಮರು ಜಾತಿ ಗಣತಿ ಆಗಬೇಕು. 10 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ ಅಂತಕ್ಕಂಥದ್ದನ್ನ ತೆಗಿಲಿ. ಇದನ್ನು ಈಗ ಮಾಡಿ ಇನ್ನು 3 ವರ್ಷ ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೆಸ್ತಕ್ಕಂಥದ್ದು ತ್ವರಿತವಾಗಿ ಮಾಡಿ 3 ವರ್ಷದಲ್ಲಿ ಅದನ್ನ ಬಿಡುಗಡೆ ಮಾಡಲಿ. ನೈಜವಾಗಿ ಯಾವ ಸಮಾಜಕ್ಕೂ ಅನ್ಯಾಯ ಆಗದ ರೀತಿ ಇದನ್ನು 3 ವರ್ಷದಲ್ಲಿ ಅದನ್ನ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಲಿ. ಅವತ್ತು ಸರಿ ಹೋಗುತ್ತೆ. ಈಗ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಅವೈಜ್ಞಾನಿಕವಾಗಿದೆ. ಪ್ರತಿಯೊಂದು ಸಮುದಾಯಕ್ಕೂ ಗೊತ್ತಿದೆ. ಬಹುಶಃ ಇದೇನಾದರೂ ವರದಿ ಮಂಡಿಸಿದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಹೋರಾಟಕ್ಕೆ ಧುಮುಕ್ಬೇಕಾಯ್ತದೆ ಖಂಡಿತವಾಗೂ. ಸರ್, ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಮುಸ್ಲಿಮರೇ ನಂಬರ್ 1 ಅನ್ನುವಂಥದ್ದು. ಸೊ ಅಂದ್ರೆ ಅವ್ರಿಗೆ ಅಲ್ಪಸಂಖ್ಯಾತರು ಅನ್ನುವಂಥ ಪಟ್ಟಿಯಿಂದ ಹೊರಗೆ ಬರ್ತಾರ, ಅವರೇ ನಂಬರ್ 1. 75 ಲಕ್ಷ 80 ಲಕ್ಷ ಈ ರೀತಿಯಾದಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅವರಿಗೆ ಗುರುತಿಸ್ಕೊಂಡಿರ್ತಾರೆ. ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗಿದೆ ಇದರಲ್ಲಿ. ಈಗ ಇದರಲ್ಲೂ ಲಿಂಗಾಯತರಲ್ಲೂ ವೀರಶೈವರಲ್ಲೂ 2 ಗುಂಪು ಮಾಡಿರ್ತಕ್ಕಂಥದ್ದು. ಒಕ್ಕಲಿಗರಲ್ಲಿ ಅನೇಕ ಕುಟುಂಬದ ಮನೆಗಳಿಗೆ ಹೋಗೇ ಇಲ್ಲ, ಅನೇಕ ಹಳ್ಳಿಗಳಿಗೆ ಹೋಗೇ ಇಲ್ಲ. ಅವೈಜ್ಞಾನಿಕಕ್ಕೆ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತೇವೆ. ಇದನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ 3 ವರ್ಷದಲ್ಲಿ ಅದನ್ನ ಮಂಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ನಾನು ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ. ಲಿಂಗಾಯತ ಸಮುದಾಯದಿಂದ ಸಭೆಯನ್ನು ಸೇರ್ತಿದ್ದಾರೆ, ಹೀಗಾಗಿ ಒಕ್ಕಲಿಗರ ಸಮುದಾಯದಿಂದ ಶಾಸಕರನ್ನ ಸಭೆ ಸೇರುವಂಥದ್ದು ಏನಾದರೂ ಆಗುತ್ತಾ? ಖಂಡಿತವಾಗೂ ಆಗುತ್ತೆ. ನಾವು ಪರಮ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರ್ತೀವಿ, ಮುಂದಿನ ದಿನದಲ್ಲಿ ಸೇರ್ತೇವೆ. ಅದಕ್ಕೆ ಮುಂಚೆ ನಾನು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ, ಇದನ್ನು ಸರಿಪಡಿಸಿ ಪುನರ್ ಪರಿಶೀಲನೆ ಮಾಡಿ ಇನ್ನು 3 ವರ್ಷದ ಅವಧಿಯೊಳಗೆ ತಿರ್ಗಾ ಮತ್ತೆ ಮಂಡಿಸಿ ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.